ಒಳ್ಳೆ ಮಾತುಗಳು, ನಿಜವಾಗ್ಲೂ ಒಳ್ಳೆ ಮಾತುಗಳು. ಒಬ್ಬ ತಂದೆಯಾಗಿ ನಿಮ್ಮ ಜವಾಬ್ದಾರಿನ ನೀವು ನೀಟಾಗಿ ನಿಭಾಯಿಸ್ತಾ ಇದ್ದೀರಾ ಹಂತ ಹಂತವಾಗಿ. ಅದ್ರ ಬಗ್ಗೆ ನಮಗೂ ಕೂಡ ಹೆಮ್ಮೆ ಇದೆ. ಅವರಂತೂ ತುಂಬಾ ಹೆಮ್ಮೆ ಪಡ್ತಾರೆ ಆಸ್ ಅ ಮೆಂಟರ್ ಆಗಿ ನಿಮ್ಮನ್ನ. ರೀಸೆಂಟ್ ಆಗಿ ಇದೇ ರಿತಾನ್ಯ ಅವ್ರದ್ದು ನಿಮ್ಮ ದೊಡ್ಡ ಮಗಳ ಜವರ ಅಂತ ಒಂದು ಸಿನಿಮಾ ಮುಹೂರ್ತ ಇತ್ತು, ಬಂಡೆ ಮಕ್ಕಳ ಮೊದಲು ನಾನು ಹೋಗಿದ್ದೆ ಅಲ್ಲಿ. ಆ ಮಗುಗೆ ಮಾತಾಡ್ತಾ ಒಂದು ಪ್ರಶ್ನೆ ಕೇಳಿದೆ ನಾನು. ನಿಮ್ಮ ತಂದೆಯವರು ತಮಿಳು ತೆಲುಗಲ್ಲೆಲ್ಲ ಬ್ಯುಸಿ ಇದ್ದಾರೆ, ನಿಮಗೂ ಎನ್ಕ್ವೈರೀಸ್ ಬರ್ತಿದ್ಯಾ? ಯಾಕಂದ್ರೆ ನೀವು ಟೀಸರ್ ಎಲ್ಲ ಫಸ್ಟ್ ಲುಕ್ ಎಲ್ಲ ಬಿಟ್ರಲ್ಲ, ಸೊ ನಿಮಗೂ ಎನ್ಕ್ವೈರೀಸ್ ಏನಾದರೂ ಬರ್ತಿದ್ಯಾ ಅಂತ ಕೇಳಿದೆ. ಬರ್ತಿದ್ದಾವೆ ಸರ್, ಬಟ್ ನಾನು ಫಸ್ಟ್ ಕನ್ನಡದಲ್ಲಿ ನಾನೊಬ್ಬ ಒಳ್ಳೆ ನಟಿಯಾಗಿ ಗುರ್ತಿಸ್ಕೋಬೇಕು, ಆಮೇಲೆ ಅವೆಲ್ಲ ಸರ್. ನನಗೆ ಮೊದಲು ಇಲ್ಲಿ ಸರ್. ನಿಜ ನಿಜ ನಿಜ. ನಮ್ಮ ತಂದೆಯ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀವಿ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಒಂದೊಳ್ಳೆ ಮಾತು ಹೇಳಿದ್ಲು. ಹೌದಾ? ಸೊ ಇಲ್ಲಿ ಮಾಡಲಿ, ಇಲ್ಲಿ ಪ್ರೂವ್ ಮಾಡ್ಬೇಕು ಯಾವತ್ತೂ. ಇಲ್ಲಿ ಪ್ರೂವ್ ಮಾಡಿದ್ಮೇಲೆ ಮಿಕ್ಕಿದ್ದೆಲ್ಲಾನು. ದುನಿಯಾ ವಿಜಯ್ ಅವರು ಬರೀ ಅವರೊಬ್ಬರೇ ಬೆಳೆಯಲ್ಲ, ಸಾಕಷ್ಟು ಜನ ಹೊಸ ಪ್ರತಿಭೆಗಳನ್ನ ಪ್ರತಿ ಸಿನಿಮಾದಲ್ಲೂ ಒಂದಷ್ಟು ಜನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಟೆಕ್ನಿಕಲ್ ಇರ್ಬೋದು ಅಥವಾ ಆ್ಯಕ್ಟಿಂಗಲ್ಲಿರ್ಬೋದು. ಆ ಥರದ ಒಂದು ಶಕ್ತಿ ನಿಮ್ಮಲ್ಲಿ ಇದೆ ಅಂತಂದಾಗ ನೀವು ಆ ಥರದ ಒಂದು ವೇದಿಕೆನ ನೀವು ಮಾಡಿಕೊಡ್ತಾ ಹೋಗ್ತಾ ಇದ್ದೀರಾ. ಅದಕ್ಕೆ ಪ್ರಮುಖ ಕಾರಣ ಏನು ಸರ್? ನೀವು ತಳಮಟ್ಟದಿಂದ ಕಷ್ಟಪಟ್ಕೊಂಡು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದ ಹೇಗೆ ಅಂತ? ಒಂದು ನಾನು ಕಷ್ಟಪಟ್ಟಿದ್ದು, ನಾವು ಪಡೋ ಕಷ್ಟ ಅರ್ಹತೆ ಇರೋನು ಪಡಬಾರ್ದು ಅನ್ನೋ ಆಸೆ. ಓಕೆ. ಇನ್ನೊಂದು ಸಮಾನತೆಗೋಸ್ಕರ ಓಡಾಡೋದು. ಸೊ ಬನ್ನಿ ಎಲ್ಲರೂ ಒಂದೇ ಸಮ, ಇಲ್ಲಿ ಜಸ್ಟ್ ಟ್ಯಾಲೆಂಟ್ ಬೇಕು. ಟ್ಯಾಲೆಂಟ್ ಇದ್ದರೆ ಕರೆಕ್ಟ್ ಮಾರ್ಗದಲ್ಲಿ ನೀವು ನಡೆದ್ರೆ 100% ಗೆಲ್ತೀರಾ ಅನ್ನೋ ಆಸೆಗೆ ಯಾವಾಗಲೂ ಹೊಸಬ್ರನ್ನ ತಂದು ವೇದಿಕೆ ಮೇಲೆ ನಿಲ್ಲಿಸೋದಕ್ಕೆ, ಅವ್ರನ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಶಿರ್ಬೈಕಾಡಿ, ಹೌದು, ಗಾಳಿಪಟ ಭವನ, ಹೌದು, ನಮ್ಮ ರಾಕೇಶ್ ಅಡಿಗ, ಹೌದು, ಈ ಥರ ತುಂಬ ಕಲಾವಿದರು ಇದ್ದಾರೆ. ಹೌದು. ಇನ್ನು ಯಾರೆಲ್ಲ ನಿರೀಕ್ಷೆ ಮಾಡ್ಬೋದು ಅಣ್ಣ? ಇನ್ನೂ ಒಂದಷ್ಟು ಜನ ಪಾಪ ಥಿಯೇಟ್ರ್ ಕಲಾವಿದರಿದ್ದಾರೆ. ಓಕೆ. ಅವ್ರಿಗೆಲ್ಲ ಪುಟ್ಟ ಪಾತ್ರ ಸಿಕ್ಕಿದೆ, ಬಟ್ ಅವರೆಲ್ಲರೂ ತುಂಬ ಬೆಳೆಯುವಂಥ ನಟರುಗಳು. ಓಕೆ. ಅದನ್ನು ಇನ್ಫ್ಯಾಕ್ಟ್ ನಮ್ಮ ಜಡೇಶ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಬಂದಿದ್ದಾರೆ ಗುರು ಶಿಷ್ಯರಿಂದ. ಅವರೆಲ್ಲರೂ ತಿರ್ಗಾ ಇದರಲ್ಲೂ ಮಾಡಿದ್ದಾರೆ, ತುಂಬ ಒಳ್ಳೊಳ್ಳೆ ಕಲಾವಿದರು ಮಾಡಿದ್ದಾರೆ. ಓಕೆ. ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅನಿಸ್ತೀನಿ. ನಿರ್ಮಾಪಕರುಗಳ ಬಗ್ಗೆ ಹೇಳೋದಾದರೆ, ಯಾಕಂದರೆ ಸಾರ್ಥಿ ಸಿನಿಮಾ ಮಾಡಿದ ಮೇಲೆ ಅವರು ಚಿತ್ರರಂಗದಿಂದ ದೂರ ಉಳಿದಿದ್ರು. ಹೌದು. ಮತ್ತು ಈ ಥರದ ಒಂದೊಳ್ಳೆ ಕಂಟೆಂಟ್ ಬೇಸ್ಡ್ ಮೂವಿ ಮೂಲಕ ಕಂಬ್ಯಾಕ್ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೂ ಖುಷಿ ಇದೆ. ಮೊನ್ನೆ ಸಾಂಗ್ ಲಾಂಚ್ ಇವೆಂಟಲ್ಲಿ ಬಂದಂಥ ಪ್ರತಿಯೊಬ್ಬ ಅತಿಥಿ ಕೂಡ ಈ ಸಿನಿಮಾ ಒಂದು ಲ್ಯಾಂಡ್ಮಾರ್ಕ್ ಸಿನಿಮಾ ಆಗುತ್ತೆ ಅಂತ ಹೇಳ್ತಾ ಇದ್ರು. ನಮ್ಮ ಸತ್ಯಪ್ರಕಾಶ್ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಮನುಷ್ಯ ಧೈರ್ಯಶಾಲಿ. ಓಕೆ. ಮೈನು ಇಲ್ಲಿ ಬೇಕಾಗಿರೋ ಧೈರ್ಯ. ಯಾರು ಏನೇ ಅಂದ್ರೂ ನಮಗೇನಾಗುತ್ತೆ, ನಮ್ಮೊಬ್ಬರಿಗೆ ಅಂತಲ್ಲ, ನಮ್ಮ ಫೀಲ್ಡಲ್ಲಿರೋರು ಎಲ್ರಿಗೂ ಅಷ್ಟೇ. ಒಂದು ಸಿನಿಮಾ ಮಾಡ್ತಾರೆ ಅಂದ ತಕ್ಷಣವೇ ಎಲ್ಲರಿಗೂ ನೆಗೆಟಿವೇ ಜಾಸ್ತಿ ಹೇಳೋದು, ಪಾಸಿಟಿವ್ ಯಾರಿಗೂ ಹೇಳಲ್ಲ. ಸೊ ಹಂಗಾಗಿ ಯಾವುದನ್ನೂ ತಲೆ ಕೆಡಿಸ್ಕೊಳ್ಳೋದಿರ ಮುಂದೆ ನಿಂತು ಅಷ್ಟು ಬಂಡವಾಳ ಹೂಡಿ ಇವತ್ತಿಗೂ ಅವ್ರದ್ದು ಒಂದೇ ಆಸೆ, ಸರ್ ಸಿನಿಮಾ ತುಂಬ ಚೆನ್ನಾಗಿ ಆಗಬೇಕು ಸರ್ ಅಂತಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್. ಅದು ಗ್ರೇಟ್ ಅನಿಸುತ್ತೆ. ಅವ್ರ ಮಗ ನಮ್ಮ ಸೂರಜ್ ಏನು ಗ್ರೇಟ್ ಅನ್ನಿಸ್ತಾರೆ ಅಂದರೆ, ಕಥೆನ ಓಕೆ ಮಾಡಿದ್ದು. ಸಿನಿಮಾದ ಟಚ್ಚು ಕಡಿಮೆ ಇದ್ರೂ ಬಟ್ ಆ ವಯಸ್ಸಿಗೆ ಕಥೆನ ಜಡ್ಜ್ ಮಾಡಿ, ಅಪ್ಪ ಈ ಕಥೆ ತುಂಬ ಚೆನ್ನಾಗಿದೆ ಮಾಡೋಣ ಅಂತ ಅವರು ಆಸೆ ಪಟ್ಟಿದ್ದು. ಅದೆರಡು ವಿಷಯದಲ್ಲೂ ಅವರಿಬ್ಬರು ನನಗೆ ಗ್ರೇಟ್ ಅನ್ನಿಸ್ತಾರೆ. ವೆರಿ ಗುಡ್, ವೆರಿ ಗುಡ್. ತುಂಬ ಖುಷಿ ಆಯ್ತಾ ಕೇಳೋಕ್ಕೆ. ಈ ಸಿನಿಮಾದಲ್ಲಿ ಮತ್ತೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ರಾಜ್ ಬಿ ಶೆಟ್ಟಿ ಅವರು. ರಾಜ್ ಬಿ ಶೆಟ್ಟಿ ಅವರ ಪಾತ್ರ ನಿಮ್ಮದು ಅವ್ರದ್ದು ಆಪೋಸಿಟ್ ಪೋಲ್ಸಲ್ಲಿ ನಿಂತ್ಕೊಂಡಾಗ ಎಷ್ಟು ವೈಬ್ರೆಂಟ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಯಾಕಂದರೆ ಟೀಸರ್ ನೋಡಿದ್ವಿ, ಆ ಟೀಸರಲ್ಲೇ ಒಂದು ಎಲ್ಲ ರೋಮಗಳು ಎದ್ದು ನಿಲ್ಲುವಂತಹ ಒಂದು ಟೀಸರ್ ಮಾಡಿದ್ದಾರೆ. ಹೌದು. ರಾಜ್ ಬಿ ಶೆಟ್ಟಿ ಅವರಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಮನುಷ್ಯ ಏನು ಹೇಳ್ಬೋದು ಒಂದು ಲೈನಲ್ಲಿ ಅಂದರೆ, ಮೋಸವಿಲ್ಲದಂಥ ನಿಷ್ಕಲ್ಮಶವಾದ ನುಡಿ ನಡೆ ಎರಡೂ ಇರೋದರಿಂದ ನಮ್ಗಂಗೆ ಪ್ಯೂರಾಗಿ ಕಾಣಿಸ್ತಾರೆ. ಅವರು ಕೂತಾಗ ಅಷ್ಟು ಪ್ಯೂರಾಗಿ ಕಾಣೋದು ಅದಕ್ಕೇನೆಂದರೆ, ಮನುಷ್ಯನ ಹತ್ರ ಯಾವತ್ತೂ ವಂಚನೆ, ಮೋಸ,
ಕುತಂತ್ರ, ನಾಟಕ ಇಲ್ಲ ಅಂತಂದರೆ ಮನುಷ್ಯ ತುಂಬ ಪ್ಯೂರಾಗಿ ಕಾಣಿಸ್ತಾನೆ. ರೀಸೆಂಟಾಗಿ ಅವ್ರದ್ದು 45 ಸಿನಿಮಾದ ಒಂದು ಸಂದರ್ಶನ ಮಾಡ್ತಿದ್ದೆ ರಮೇಶ್ ಶೆಟ್ಟಿ ಅವ್ರ ಜೊತೆ. ನಿರ್ಮಾಪಕರು ಒಂದು ಮಾತು ಹೇಳಿದ್ರು, ರಾಜ್ ಬಿ ಶೆಟ್ಟಿ ಅವರ ಕೊಡುಗೆ ಎಷ್ಟಿದೆ ಸರ್ ಈ ಸಿನಿಮಾಗೆ ಅಂದೆ. ಆ್ಯಸ್ ಅನ್ ಆರ್ಟಿಸ್ಟಾಗಿ ಅವರ ಸಾಮರ್ಥ್ಯಕ್ಕೂ ಮೀರಿ ಎಫರ್ಟ್ ಹಾಕಿದ್ದಾರೆ, ಅದೊಂದು ಪಾರ್ಟ್. ಆದರೆ ಈಸ್ ದೇರ್ ವಿತ್ ಮೀ ಇನ್ ಆಲ್ ದ ವೇಸ್ ಅಂತಂದು. ಯಾಕಂದರೆ ಮಲಯಾಳಮು, ತೆಲುಗು ಸೇರಿದಂತೆ ಪ್ರತಿಯೊಂದು ಇಂಡಸ್ಟ್ರಿಗೂ ಡಿಸ್ಟ್ರಿಬ್ಯೂಷನ್ ವಿಚಾರದಲ್ಲಿ ಹೌದು, ಇಂಥವ್ರನ್ನ ಮೀಟ್ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಎಲ್ಲವನ್ನೂ ಅವ್ರಿಗೆ ಜೊತೆಯಲ್ಲಿದ್ದು ಮಾಡಿಸ್ಕೊಟ್ಟಿದ್ದೆ ಆ ವ್ಯಕ್ತಿ. ನಿಜ. ಅದನ್ನೇ ಅಲ್ವಾ ಪ್ಯೂರಿಟಿ ಅಂತ ಕರೆಯೋದು ನಾವು. ಅದನ್ನೇ ಪ್ಯೂರಿಟಿ ಅಂದರೆ ಹಾರ್ಟ್ಫುಲಿ ಸಖತ್ತಾಗಿರೋದು, ಯಾವಾಗಲೂ ಒಂದೇ ಥರ ಇರೋದು. ಏನು ಬಂದರೂ ನಾನು ಹಿಂಗೆ ಇರ್ತೀನಿ ಅನ್ನೋದೇ ಕರೆಕ್ಟ್. ನೀವು ಇದೇ ಲ್ಯಾಂಡ್ಲಾರ್ಡ್ ಒಂದು ಇವೆಂಟಲ್ಲಿ ಹೇಳಿದ್ರಿ, ನಂಗೆ ತುಂಬ ನೀವು ಹೇಳ್ದಂಥ ಮಾತುಗಳು ತುಂಬ ನಂಗೆ ಕನೆಕ್ಟ್ ಆಯಿತು. ನಾನು ಅಣ್ಣ ಎರಡೇ ಟೊಮೊಟೊ ಹಣ್ಣು ಇದೆ ಅಂತ ಇಟ್ಕೊಂಡು 2 ಟೊಮೊಟೊ ಇಟ್ಕೊಂಡು ಬಂದವನು ನಾನು, ಅವರು ಒಂದು ಮೊಟ್ಟೆ ಇಟ್ಕೊಂಡು ಬಂದವರು ಅವರು. ನಾವಿಬ್ಬರು ಇನ್ನೂ ಏನು ಅನ್ನೋದನ್ನ ಇಂಡಸ್ಟ್ರಿಗೆ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಮತ್ತು ಆ ಥರದ ದಿನಗಳಿಂದ ಇವತ್ತು ನಿಮ್ಮ ಸಿನಿಮಾಗಳನ್ನ ಮುಗಿಬಿದ್ದು ನೋಡುವಂಥ ದಿನಗಳವರೆಗೂ ಆ ಜರ್ನಿ ನೋಡಿದ್ರೆ ಏನು ಅನಿಸುತ್ತೆ? ನಾನು ಯಾಕೆ ಆ ಮಾತು ಹೇಳಿದೆ ಅಂದರೆ, ಇವಾಗ ನಂತರ ಸುಮಾರು ಜನ ಪ್ರಯತ್ನ ಪಡ್ತಾಯಿದ್ದಾರೆ ಸಿನಿಮಾಗೆ ಬರಬೇಕು ಅಂತ. ಒಂದು ಕಲರಲ್ಲೇ ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡಿಬಿಡ್ತಾರೆ. ಆ ಥರ ನಮಗೂ ಆಗಿತ್ತು. ಓಕೆ. ಮತ್ತು ಆಮೇಲೆ ಇವನು ಸಾಧ್ಯನಾ, ಬರಲಿ ಬಾ ಅಂತ ಯಾಮಾರಿ ಎಲ್ಲೋ ಎಷ್ಟೋ ಜನ ಸುಮ್ಮನಾಗಿ ಹೋಗಿದ್ರು. ನಮಗೆ ಗೊತ್ತಿಲ್ಲದ, ನಾವೇನೂ ಮಾಡಲಿಲ್ಲ. ಎಲ್ಲೋ ನನ್ನ ತಾಯಿ, ನನ್ನ ತಂದೆ ಅವ್ರು ಬೇಡ್ಕೊಂಡಂಥ ವರ ಫಲಿಸ್ಬಿಡ್ತು. ಹಂಗೆ ಇನ್ಯಾರೋ ನಂತರದವ್ರು ಸುಮಾರು ಜನ ಇರ್ತಾರೆ, ಅವ್ರನ್ನೂ ಹಿಂಗೆ ಮಾಡಬೇಡಿ ನೀವು ದಯವಿಟ್ಟು. ಮುಂದೆ ಬರೋರು ಹಿಂಗೆಲ್ಲ ಅನ್ಬೇಡಿ. ಯಾರೋ ಇರ್ತಾರೆ ಪಾಪ ಕಷ್ಟಪಟ್ಟು ಬಡವರು. ಆ ಬರೋರಿಗೆ ನಾವು ನೀವು ತಾಚಾರ ಮಾಡೋಕ್ಕೆ ಹೋದರೆ ಎಲ್ಲಿ ಯಾವತ್ತು ಯಾವ ಶುಕ್ರವಾರದ ದಿವಸ ಮಹಾರಾಜನಾಗಿ ಯಾರು ನಿಲ್ತಾರೆ ಗೊತ್ತಿಲ್ಲ. ಹೌದು ಹೌದು. ಪ್ರತಿ ಶುಕ್ರವಾರ ಒಬ್ಬ ಮಹಾರಾಜನಾಗಿ ಹುಟ್ಟುತ್ತಾರೆ ಅಲ್ಲಿ. ಯಾರಿಗೋ ನನಗೆ ಸಿಕ್ಕಿದಂಗೆ ಅವಕಾಶ ಇನ್ಯಾರಿಗೂ ಅಷ್ಟು ಜನಕ್ಕೆ ಸಿಗಲಿ ಅನ್ನೋ ಆಸೆ ನನಗೆ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಸೇರಲಿ ಅಂತ. ವೆರಿ ಟ್ರೂ. ಆ ನಿಟ್ಟಿನಲ್ಲಿ ಅನಿಸುತ್ತೆ ನೀವು ತುಂಬ ಜನ ನಾವು ಹೋಗಿ ಎಲ್ಲೆಲ್ಲೋ ಹುಡುಕಿ ತಗೊಂಬಂದು ಪಾತ್ರಗಳನ್ನ ಮಾಡಿಸ್ತೀರ. ಹೌದು ಹೌದು ಹೌದು. ಎಲ್ಲೋ ಸ್ಲಮ್ಮಲ್ಲಿ ಇರ್ತಾರೆ, ಹೌದು, ಯಾವುದೋ ಒಂದು ಹಳ್ಳಿಯಲ್ಲಿ ಇರ್ತಾರೆ. ಸರ್, ಈಗ ನನಗೆ ಯಾವಾಗಲೂ ಒಂದು ಪದ, ಎಲ್ಲರೂ ಈಗ ಈ ಸ್ಲಮ್ಮು ಅಂದಿದ ತಕ್ಷಣವೇ ಅಸಹ್ಯವಾಗಿ ನೋಡೋದು, ಕೆಟ್ಟದಾಗಿ ಬಿಹೇವ್ ಮಾಡೋದು, ಅವರ ಅನ್ನೋದು. ಅವರೆಲ್ಲರೂ ಮನುಷ್ಯರೇ, ಒಂದೇ ಒಂದು. ಅವ್ರಿಗೂ ನಮ್ಮ ಥರದ ಒಂದು ಬದುಕುಗಳಿದೆ, ಜೀವನ. ಇಲ್ಲ ಪಾಪ ಅವ್ರು ಯಾರು ಅಂದರೆ, ಸರ್, ಯಾರೋ ಊರು ಬಿಟ್ಟು ಬಂದು ಬದುಕನ್ನ ಚಿಕ್ಕದಾಗಿ ಕಟ್ಕೊಂಡು ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಟ್ಕೊಂಡು ಮುಂದೆ ಹೋಗ್ತಿರೋರು. ಮುಂದೊಂದು ದಿವಸ ಅವರು ಕೂಡ ಶ್ರೀಮಂತರಾಗ್ತಾರೆ. ಹೌದು, ಅವರು ಕೂಡ ನಿಮಗೆ ಸಮ ನಿಂತ್ಕೋತಾರೆ, ಆಯಿತಾ? ಸೊ ಹಂಗಾಗಿ ಸ್ಲಮ್ ಅನ್ನೋ ಪದನ ಕೆಟ್ಟದಕ್ಕೋ ಅಥವಾ ಅಸಹ್ಯಕ್ಕೋ ಅಥವಾ ಅವರೆಲ್ಲ ಒಂಥರ ಅನ್ಟಚಬಲ್ಸ್ ಥರ ನೋಡಬೇಡಿ. ಎಲ್ಲ ಜನಾಂಗದ, ಎಲ್ಲ ವರ್ಗದ, ಎಲ್ಲ ಸಮುದಾಯದವರು ಯಾರ್ಯಾರು ಬಡತನದಲ್ಲಿ ಇದ್ದೀರೋ, ಪಾಪ ಬಡತನದಲ್ಲಿ ಇದ್ದಾರೋ ಅವ್ರಿಗೆಲ್ಲ ಒಂದು ಸ್ಲಮ್ಮು ಅಂತ ಹೆಸರಿಟ್ಬಿಟ್ಟು ಅದನ್ನೊಂದು ಕೆಟ್ಟದಾಗಿ ನೋಡ್ತಾರೆ. ಯಾರೋ ಒಬ್ಬ ಸೈಂಟಿಸ್ಟ್ ಅಲ್ಲೇ ಹುಟ್ಟೋದು, ಯಾರೋ ಒಬ್ಬ ಅಚೀವ್ ಮಾಡೋನು ಅಲ್ಲೇ ಹುಟ್ಟೋದು. ನೀವು ನೋಡಿ, ಇವತ್ತವರೆಗೂ ವರ್ಲ್ಡಲ್ಲಿ ಫುಟ್ಬಾಲ್ ಪ್ಲೇಯರ್ಸ್ ಆಗಲಿ, ಒಳ್ಳೊಳ್ಳೆ ಬಾಕ್ಸರ್ಸ್ ಆಗಲಿ, ತುಂಬ ಚೆನ್ನಾಗಿ ಓದ್ಕೊಂಡಿರೋ ಮಕ್ಕಳಾಗಲಿ, ಯಾರೂ ಸೌಲಭ್ಯ ಇರೋರ ಮಕ್ಕಳೆಲ್ಲ ಅವರು. ಸೌಲಭ್ಯ ಇಲ್ಲದೇ ಇರೋವಂಥ ಮಕ್ಕಳು